ಹಲೋ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಹಿಂದಿನ ವಿಡಿಯೋಗಳಲ್ಲಿ ನಾವು ಕಾಯಿಂದ ಲಾವರೆಗಿನ ಕನ್ನಡ ಕಾಗುಣಿತ ಹಾಗೂ ಇಂಗ್ಲಿಷ್ ಕಾಗುಣಿತ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ. ಈಗ ಒಂದು ಸಣ್ಣ ಆ್ಯಕ್ಟಿವಿಟೀಸ್ ಮಾಡೋಣ. ಇದರಲ್ಲಿ ನೀವು ಏನೇನು ಕಲ್ತಿದ್ದೀರಾ ಅಂತ ತಿಳ್ಕೊಬೋದು. ಹಾಗೆ ಹಿಂದೆ ಕಲ್ತಿರೋ ಕೆಲವೊಂದು ಲೆಟರ್ಸ್ನ ಮೆಮೊರೈಸ್ ಮಾಡ್ಬೋದು. ಇದರಲ್ಲಿ ನಾನು ಕೆಲವೊಂದು ನೇಮ್ಸ್ ಬರೆದಿದ್ದೀನಿ, ಅದು ಕನ್ನಡದಲ್ಲಿ ಬರೆದಿದ್ದೀನಿ. ಅದಕ್ಕೆ ಈಗ ಇಂಗ್ಲೀಷ್ನ ಯಾವ್ಯಾವ ಲೆಟರ್ಸ್ ಬರೀಬೇಕು ಅನ್ನೋದನ್ನ ನೋಡೋಣ. ಇಂಗ್ಲೀಷ್ಲಿ ನೇಮ್ಸ್ನ ಹೇಗೆ ಬರೆಯೋದು ಅಂತ ನೋಡೋಣ. ಈಗ ಇದನ್ನು ಶಫಲ್ ಮಾಡ್ತೀನಿ. ಶಫಲ್ ಮಾಡಿ ಇದರಲ್ಲಿ ಒಂದನ್ನು ತಗೊಳ್ತೀನಿ. ಇದರಲ್ಲಿ ಏನು ಬರೆದಿದೆ? ಬಾಲಾಜಿ. ಬಾಲಾಜಿ. ಬಾಗೆ ಯಾವ್ಯಾವ ಲೆಟರು? ಬಗೆ ಬಿ, ಬಾ ಆ ಎ, ಲಾಗೆ ಎಲ್ ಎ, ಜಿಗೆ ಜೆ ಐ. ಬಾಲಾಜಿ. ಬಿ ಎ ಎಲ್ ಎ ಜೆ ಐ. ಬಾಲಾಜಿ. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಇದರಲ್ಲಿ ಏನಂತ ಬರೆದಿದೆ? ಸರಳ. ಸಾಗೆ ಎಸ್ ಎ, ರಾಗೆ ಆರ್ ಎ. ನೀವು ಟ್ರೈ ಮಾಡ್ತಾ ಇದ್ದೀರಾ? ಲಾಗೆ ಯಾವುದು? ಎಲ್ ಎ. ವೆರಿ ಗುಡ್. ಎಸ್ ಎ ಆರ್ ಎ ಎಲ್ ಎ. ಸರಳ. ಎಸ್ ಎ ಸ, ಆರ್ ಎ ರ, ಎಲ್ ಎ ಲ. ಈಗ ಇನ್ನೊಂದು ತಗೊಳ್ಳೋಣ. ಇದರಲ್ಲಿ ಏನು ಬರೆದಿದೆ? ಓದೋದಕ್ಕೆ ಟ್ರೈ ಮಾಡಿ. ಕ ಮ ಲ. ಕಮಲ. ಕಾಗೆ ಯಾವ್ಯಾವ ಲೆಟರ್ಸು? ಟ್ರೈ ಮಾಡಿ ನೀವು. ಕೆ ಎ. ಮಾಗೆ ಎಂ ಎ. ಲಾಗೆ ಎಲ್ ಎ. ಕಮಲ. ಯಾವುದೇ ನೇಮ್ಸ್ ಬರೆಯುವಾಗ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ಲಿ ಬರೀಬೇಕು. ನೆಕ್ಸ್ಟ್ ಶಫಲ್ ಮಾಡ್ತೀನಿ. ಈಗ ಇನ್ನೊಂದು ತಗೊಳ್ಳೋಣ. ಇಲ್ಲೇನಿದೆ? ವಿಕಾಸ್. ವಿಕಾಸ್. ವಿಗೆ ಯಾವ ಲೆಟರ್? ವಿ ಐ. ವೆರಿ ಗುಡ್. ಕಾಗೆ ಕೆ ಎ. ಸಿಗೆ ಎಸ್. ವಿಕಾಸ್. ವಿ ಐ ಕೆ ಎ ಎಸ್. ವಿಕಾಸ್. ಇದನ್ನ ನೀವು ತಿಳ್ಕೋಬೇಕಂದ್ರೆ ಹಿಂದೆ ಎಲ್ಲ ವಿಡಿಯೋಸು ನೋಡಿರಬೇಕು, ಆಗ ನಿಮಗೆ ಇದು ಬೇಗ ಗೊತ್ತಾಗುತ್ತೆ. ನೆಕ್ಸ್ಟ್ ಇದು ಸುಚಿತ. ಸುಚಿತ. ಇದಕ್ಕೆ ಸುಗೆ ಎಸ್ ಯು, ಚಿಗೆ ಸಿ ಎಚ್ ಐ, ತಾಗೆ ಟಿ ಎ. ಸುಚಿತ. ಎಸ್ ಯು ಸಿ ಎಚ್ ಐ ಟಿ ಎ. ಸುಚಿತ. ನೆಕ್ಸ್ಟ್ ಇನ್ನೊಂದು ತಗೊಳ್ಳೋಣ. ಇದರಲ್ಲಿ ಏನಂತ ಬರೆದಿದೆ? ಸುಹಾಸ್. ಸುಗೆ ಎಸ್ ಯು, ಹಾಗೆ ನೀವು ಟ್ರೈ ಮಾಡ್ತಾ ಇದ್ದೀರಲ್ವಾ? ಎಚ್ ಎ. ಸಿಗೆ ಎಸ್. ವೆರಿ ಗುಡ್. ಎಸ್ ಯು ಎಚ್ ಎ ಎಸ್. ಸುಹಾಸ್. ನೆಕ್ಸ್ಟ್ ಇದು ಗೀತಾ. ಗೀಗೆ ಜಿ ಡಬಲ್ ಇ, ತಾಗೆ ಟಿ ಎ. ಸೊ ಜಿ ಡಬಲ್ ಇ ಟಿ ಎ. ಗೀತಾ. ಹಿಂದೆ ಕಾಗುಣಿತ ಕಲ್ತ್ಕೊಂಡಿದ್ರೆ ನೀವು ಇದನ್ನೆಲ್ಲ ಬರೆಯೋಕೆ ಈಸಿ ಆಗುತ್ತೆ. ಹಾಗೆ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ನೇಮ್ಸ್ ಬರೆಯೋಕ್ಕೂ ಈಸಿ ಆಗುತ್ತೆ. ಈ ಆಕ್ಟಿವಿಟೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೋವಿಡ್ ಆದಮೇಲೆ ಮಕ್ಕಳಿಗೆ ಗ್ಯಾಪ್ ಆಗಿ ಬೇಸಿಕ್ ಸಿಗ್ತಾ ಇಲ್ಲ ಸರಿಯಾಗಿ. ಸೊ ಬೇಸಿಕ್ ಮಕ್ಕಳಿಗೆ ತುಂಬ ಅವಶ್ಯಕತೆ ಇರೋದ್ರಿಂದ ನಾನು ಈ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದೀನಿ. ಇದರ ಅವಶ್ಯಕತೆ ಯಾರ್ಯಾರಿಗಿದೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಮೂಲಕ ಕಲಿಯೋಣ. ಬಾಯ್.